ಮೂಡಾ ಕೇಸ್ನಲ್ಲಿ ಸಿದ್ದರಾಮಯ್ಯ ಅವರು ಕಳಂಕ ಮುಕ್ತರಾಗಿದ್ದಾರೆ ಅನ್ನೋ ವಿಚಾರದ ಬಗ್ಗೆ ಚರ್ಚೆ ಮಾಡ್ತಾ ಇದ್ವಿ. ನಾನು ಸುರಭಿ ಅವರನ್ನ ಇನ್ಕ್ಲೂಡ್ ಮಾಡ್ಕೋತೀನಿ. ಸುರಭಿ ಅವರೇ, ನರೇಂದ್ರ ಮೋದಿ ಅವರಿಗೆ ಕೋರ್ಟು ಕ್ಲೀನ್ ಚಿಟ್ ಕೊಟ್ಟರೆ ಅದು ಕ್ಲೀನ್ ಚಿಟ್ಟು, ಅಮಿತ್ ಶಾ ಅವರಿಗೆ ಕ್ಲೀನ್ ಚಿಟ್ ಕೊಟ್ಟರೆ ಅದು ಕ್ಲೀನ್ ಚಿಟ್ಟು, ಬಿಜೆಪಿಯ ಬೇರೆ ನಾಯಕರಿಗೆ ಕ್ಲೀನ್ ಚಿಟ್ ಕೊಟ್ಟರೆ ಅದು ಕ್ಲೀನ್ ಚಿಟ್ಟು, ಸಿದ್ದರಾಮಯ್ಯ ಅವರಿಗೆ ಕೊಟ್ಟರೆ ಅಲ್ಲ. ಇದು ಲಾಜಿಕ್ಕೇ ಸರಿ ಇಲ್ವಲ್ಲ? ಇಲ್ಲ, ಆ ಥರ ಯಾರು ವಾದ ಮಾಡ್ತಾ ಇಲ್ಲ. ಮತ್ತೆ ಈಗ ನೀವು ಅದು ಸಿದ್ದರಾಮಯ್ಯ ಅವರ ಪಾತ್ರ ಇದೆ, ಸಿದ್ದರಾಮಯ್ಯ ಅವರು ತಪ್ಪು ಮಾಡಿದ್ದಾರೆ ಅಂತ ಹೆಂಗೆ ಹೇಳೋದಕ್ಕೆ ಸಾಧ್ಯ? ಕೋರ್ಟ್ ಹೇಳಿದೆ. ನಾವು ಮಾಡಿರುವಂತಹ ಒಂದು ಪೂರ್ತಿಯಾದಂತಹ ಮೂಡಾದಲ್ಲಿ ನಡೆದಿರುವಂತಹ ಈ ಹಗರಣದ ಬಗ್ಗೆ ರೇಸ್ ಮಾಡಿದಂಥ ವಿಷಯದ ಬಗ್ಗೆ ಕೋರ್ಟ್ ಅದಕ್ಕೆ ಒಪ್ಪಿಗೆ ಕೊಟ್ಟಿದೆಯಲ್ಲ. ಸಿದ್ದರಾಮಯ್ಯನವ್ರ ಪಾತ್ರ ಏನೇ ಇರ್ಬೋದು, ಅದ್ರ ಬಗ್ಗೆ ವಿಚಾರಣೆ ನಡೀತಾ ಇದೆ. ಕೋರ್ಟ್ ಒಂದು ಪ್ರತಿಭಟನೆಗಳನ್ನ ಮಾಡಿದ್ದು ಸಿದ್ದರಾಮಯ್ಯ ಅವರ ಪಾತ್ರದ ಮೇಲೆ ಕೋರ್ಟ್ ಒಂದು ಒಪಿನಿಯನ್ ಕೊಟ್ಟಿದೆ. ಹಂಗಂತ ಔಟ್ಸೈಡ್ ಅದ್ರ ಸಿದ್ದರಾಮಯ್ಯನವ್ರಿಗೆ ಬೆನಿಫಿಟ್ ಆಗಿರೋದ್ ಮೇಲೇನು ಈ ಹಗರಣ ನಡೆದಿಲ್ಲ ಅಂತ ಯಾರು ಹೇಳ್ತಾ ಇಲ್ವಲ್ಲ. ಹಗರಣ ನಡೆದಿಲ್ಲ ಅಂತ ಅವರು ಹೇಳ್ತಿಲ್ಲ, ಒಪ್ಪಿಗೆ ಕೊಡ್ತಾ ಅವರು ನಡೆದಿದೆ ಅಂತ ಹೇಳ್ತಾರೆ. ಸಿದ್ದರಾಮಯ್ಯನವ್ರ ಪಾತ್ರ ಬರೀ ಆ 14 ಸೈಟ್ಸ್ ಲಿಮಿಟೆಡ್ ಅಂತಾನೂ ಇಲ್ಲ. ಮತ್ತೆ ಇನ್ನೊಂದು ಬಾರಿ ಅಲ್ಲ, ಅಲ್ಲಿ ನಡೆದಿರುವಂತಹ ಅವರ ಮಗನ ಪಾತ್ರ ಇರ್ಬೋದು, ಅಲ್ಲಿ ನಡೆದಿರುವಂತಹ ಇಷ್ಟು ವರ್ಷಗಳ ವ್ಯವಸ್ಥೆ ಇರ್ಬೋದು, ಇದ್ರ ಬಗ್ಗೆ ಇನ್ನೂ ನಡೀತಾ ಇದೆಯಲ್ಲ ತನಿಖೆ. ಮೂಡಾದಲ್ಲಿ ಸಿದ್ದರಾಮಯ್ಯ ಅವರ ಪಾತ್ರ ಇದೆ, ಅವರು ರಾಜೀನಾಮೆ ಕೊಡಬೇಕು ಅಂತ ನೀವು ಪ್ರೊಟೆಸ್ಟ್ ಮಾಡಿದ್ರು ಸುರಭಿ ಅವರೇ. ನಾಪ್ಕ ಇದೆ, ನನಗೆ ಬಹಳಷ್ಟು ನಾಪ್ಕ ಇದೆ ರಕ್ಷಿತ್ ಅವರೇ. ಇದೇ ಅವ್ರದ್ದು ಪಾತ್ರ ಬರೀ 14 ಸೈಟ್ಸ್ಗೆ ಮಾತ್ರ ಅಂತಾನೂ ಇಲ್ವಲ್ಲ, ಎಲ್ಲಿ ಅಂತ ಇದೆ. ಇವತ್ತು ಕೋರ್ಟ್ ಹೇಳಿರೋದು ಅಲ್ಲಿ ಲಾರ್ಜ್ ಸ್ಕೇಲ್ ಕರಪ್ಷನ್ ನಡೀತಾ ಇದೆ ಅನ್ನೋದ್ರ ಬಗ್ಗೆ ಕೋರ್ಟ್ ಒಪ್ಪಿಗೆನೂ ಇದೆ, ತನಿಖೆ ನಡೀತಾ ಇದೆ, ಇಡಿ ನಡೀತಾ ಇದೆ. ಇವರಿಗೆ ಇಡಿ ಇಷ್ಟ ಇಲ್ಲ ಅಂತ ನೀವು ಸಿದ್ದರಾಮಯ್ಯ ಅವರು ಕಳಂಕ ಮುಕ್ತರಾಗಿದ್ದಾರೆ ಸಾಧ್ಯನೇ ಇಲ್ಲ. ಅವರು ಮುಖ್ಯಮಂತ್ರಿಯಾಗಿ, ಅವರು ವಿರೋಧ ಪಕ್ಷ ನಾಯಕರಾಗಿ ಅವರು ಮಾಡಿರುವಂತಹ ಬೇರೆ ಬೇರೆ ಕೆಲಸಗಳಲ್ಲಿ ಏನು ಮಾನ್ಯ ಮುಖ್ಯಮಂತ್ರಿಯವರು ಈ ಒಂದು ಪ್ರಕರಣದಲ್ಲಿ ಆರೋಪಿ ಅಂತ ಹೇಳಿ ಬಿಜೆಪಿಯವರೆಲ್ಲ ಬಿಂಬಿಸಿ ರಾಜೀನಾಮೆಗೆ ಬಿಂಬಿಸಲಿಲ್ಲ ಸರ್. ಜನರಿಗೆ ಕಾಣಿಸ್ತಾ ಇತ್ತು, ಅದು ಜನರಿಗೆ ಕಾಣಿಸ್ತಾ ಇತ್ತು. ಮತ್ತೆ ಅಂತಿಮ ವರದಿ ಲೋಕಾಯುಕ್ತದ ಅಂತಿಮ ವರದಿ ಅಕ್ಸೆಪ್ಟ್ ಮಾಡ್ಕೊಂಡಿರೋದು. ಅಂತಿಮ ವರದಿ ಆರ್ ಅಶೋಕ್ ರಾಜೀನಾಮೆ ಕೊಡ್ಬೇಕು ಇವತ್ತು. ಸಂಚುಕೋರ ಆರ್ ಅಶೋಕ್ ರಾಜೀನಾಮೆ ಕೊಡ್ಬೇಕು ಇವತ್ತು. ಮಾನ್ಯ ಸಿದ್ದರಾಮಯ್ಯನವರ ಮೇಲೆ ಯಾವ ರೀತಿಯಾಗಿ ಆರೋಪ ಮಾಡಿರಲ್ಲ, ಇವತ್ತು ಆರ್ ಅಶೋಕ್ ಸಂಚುಕೋರ ಆರ್ ಅಶೋಕ್ ವಿರುದ್ಧ ಪಕ್ಷ ನಾಯಕ ಸ್ಥಾನಕ್ಕೆ ರಾಜೀನಾಮೆ ಕೊಡಬೇಕು. ನಾವು ಡಿಮ್ಯಾಂಡ್ ಮಾಡ್ತೀವಿ. ಒಂದ್ ನಿಮಿಷ ನಟರಾಜ್ ಗೌಡ್ರೆ, ಇದೇ ಲಾಜಿಕ್ ಅನ್ನ ನಿಮ್ಗೆ ಅಪ್ಲೈ ಮಾಡ್ತೀನಿ ನಾನು. ನರೇಂದ್ರ ಮೋದಿ ಅವರಿಗೆ ಕ್ಲೀನ್ ಚಿಟ್ ಕೊಟ್ಟಾಗಲೆಲ್ಲ ನೀವು ಅದರಲ್ಲೂ ವಾಪಸ್ಸರು ವ್ಯಕ್ತಪಡಿಸಿದ್ರೆ ನೀವೆಲ್ಲ ರಾಜೀನಾಮೆ ಕೊಟ್ರ? ಅವರಿಗೆ ಕ್ಲೀನ್ ಚಿಟ್ ಕೊಟ್ಟಾಗ, ಅಮಿತ್ ಶಾ ಅವರಿಗೆ ಕ್ಲೀನ್ ಚಿಟ್ ಕೊಟ್ಟಾಗ ನೀವು ರಾಜೀನಾಮೆ ಕೊಟ್ರ? ಅಮಿತ್ ಶಾ ವಿರುದ್ಧ ಯಾರು ಸಂಚು ಮಾಡಿರಲಿಲ್ಲ, ಸಿದ್ದರಾಮಯ್ಯನವರ ವಿರುದ್ಧ ಸಂಚು ಮಾಡಿದ್ರು ಬಿಜೆಪಿಗರು. ಅಮಿತ್ ಶಾ ಅವರ ವಿರುದ್ಧ ಸಂಚಾಗಿರಲಿಲ್ಲ. ಯಾವ ಲಾಜಿಕ್ ಇದು? ನಿಮ್ಮ ಸರ್ಕಾರ ಇತ್ತುವಾಗ, ಯುಪಿಎ ಸರ್ಕಾರ ಇದ್ದಾಗ, ಇಲ್ಲಿ ಪ್ರಕರಣನೇ ಇಲ್ಲ. ಯುಪಿಎ ಸರ್ಕಾರ ಇದ್ದಾಗ ಪಡ್ಕೊಂತಾರೆ ವಾಪಸ್, ಪಡ್ಕೊಂತಾರೆ ವಾಪಸ್. ನಿಮ್ಮ ಚಿತ್ರ ಹಿಂಸೆಗೆ ಬಿಜೆಪಿ ಅವರ ಚಿತ್ರ ಹಿಂಸೆಗೆ ಪಾಪ ಮಹಿಳೆ ಮನನೊಂದು ಶ್ರೀಮತಿ ಪಾರ್ವತಿ ಅವರು ಕೊಟ್ಟಿದ್ದಾರೆ, ವಾಪಸ್ ಪಡ್ಕೊಂತಾರೆ. ಅವರ ಅಧಿಕಾರ ಇದೆ, ಅವರ ಹಕ್ಕಿದೆ, ಸರ್ಕಾರದಲ್ಲಿ ಪಡ್ಕೊಂತಾರೆ, ಅವ್ರು ಕೋರ್ಟ್ ಮುಖಾಂತರ ಪಡ್ಕೊಂತಾರೆ. ಆದ್ರೆ ಇವತ್ತು ಆರ್ ಅಶೋಕ್ ಕುಮಾರಸ್ವಾಮಿ ಏನ್ ಸಂಚು ಮಾಡಿದ್ರು ಮಾನ್ಯ ಸಿದ್ದರಾಮಯ್ಯನವರ ವಿರುದ್ಧ? ಯಾಕಂದ್ರೆ ಸಿದ್ದರಾಮಯ್ಯನವರ ಅಭಿವೃದ್ಧಿ, ಅವರ ಏಳಿಗೆ, ಅವರ ಖ್ಯಾತಿ ಸಹಿಸಕ್ಕಾಗಿಲ್ಲ ಅವ್ರ ಕೈನಲ್ಲಿ. ಇವತ್ತು ಸಿದ್ದರಾಮಯ್ಯನವರನ್ನ ಖ್ಯಾತಿ ಇನ್ನು ಇಮ್ಮಡಿ ಆಗುತ್ತೆ, ಮುಮ್ಮಡಿ ಆಗುತ್ತೆ. ಕರ್ನಾಟಕದ ರಾಜ್ಯ ಜನತೆ ನೋಡ್ತಾ ಇದ್ದಾರೆ. ಇಲ್ಲ, ನಟರಾಜ್ ಗೌಡ್ರು ಅವರ ಮಾತಿನಲ್ಲಿ ನೀವು ಕೆಲವು ವಿಚಾರಗಳನ್ನ ಅರ್ಥ ಮಾಡ್ಕೊಳ್ಬೇಕಾಗತ್ತೆ. ನಮ್ಮ ಪ್ರಮುಖ ನಾಯಕರ ವಿರುದ್ಧ ಆರೋಪಗಳನ್ನ ಮಾಡಿದ್ರೆ ಅವರು ಇವತ್ತು ಕಳಂಕ ಮುಕ್ತರಾಗಿದ್ದಾರೆ, ನಾವು ಅದನ್ನು ಸೆಲೆಬ್ರೇಟ್ ಮಾಡ್ತೀವ್ರಿ. ಯಾಕೆ ಸೆಲೆಬ್ರೇಟ್ ಮಾಡಬಾರ್ದು? ನಮ್ಮ ನಾಯಕ ಕಳಂಕ ಮುಕ್ತರಾಗಿದ್ದಾರೆ ಅಂತ ಒಂದು ಮಾತನ್ನು ಹೇಳ್ತಾ ಇದ್ದೇನೆ. ದೇಶದಲ್ಲಿ ಶ್ರೀಮಂತ ಮುಖ್ಯಮಂತ್ರಿಗಳಲ್ಲಿ ಎಷ್ಟನೇ ಸ್ಥಾನದಲ್ಲಿದ್ದಾರೆ ಇವರು ಮುಖ್ಯಮಂತ್ರಿಗಳು ಅಂತಕ್ಕಂಥ ಸ್ವಲ್ಪ ಒಂಚೂರು ತೆಗೆದು ನೋಡಕ್ಕೆ ಹೇಳಿ ಗೊತ್ತಾಗುತ್ತೆ. ಒಂದು ನಿಮಿಷ, 2ನೇ ಸ್ಥಾನದಲ್ಲಿದ್ದಾರೆ, ದಯಮಾಡಿ 2ನೇ ಸ್ಥಾನದಲ್ಲಿದ್ದಾರೆ. ಇರಿ ಸರ್, ಅದನ್ನೇ ಕೇಳ್ತಾ ಇರೋದು. ಈಗ 14 ಸೈಟ್ ಹಾಗಾದ್ರೆ ನೀವು ನಿಮ್ಮ ಸರಳತೆಯನ್ನು ನೀವು ತೋರಿಸ್ಕೊಳ್ಳೋದಾದ್ರೆ ಇಷ್ಟೊಂದು ಆಸ್ತಿಗಳು ನಿಮ್ಗೆ ಹೇಗೆ ಬಂತು ಅಂತಕ್ಕಂಥದ್ದು ಪ್ರಶ್ನೆ ಆಗುತ್ತೆ. ದಯವಿಟ್ಟು ಎರಡನೇದು ತಾವು ಹೇಳ್ತಾ ಇದ್ರೆ ಪಾರದರ್ಶಕ ಮುಖ್ಯಮಂತ್ರಿಗಳು ಅಂತಕ್ಕಂಥ ಮಾತಾಡೋದಾದ್ರೆ ಈ ರಾಜ್ಯದಲ್ಲಿ ರೈತರುಗಳ ಮೇಲೆ ದಬ್ಬಾಳಿಕೆ ಆಗ್ತಾ ಇದೆ, ಕೊಲೆಗಳಾಗ್ತಾ ಇದೆ. ಒಂದು ಕಡೆ ರಾಜ್ಯಪಾಲರಿಗೆ ಅಗೌರವ ತೋರಿಸ್ತಾರೆ. ಒಂದು ನಿಮಿಷ, ವಿಧಾನಸೌಧದಲ್ಲಿ ಪಾಕಿಸ್ತಾನ ಜಿಂದಾಬಾದ್ ಹೇಳಿಸ್ತಾರೆ. ಏನ್ ಈ ಸಾಧನೆಗಳಲ್ಲಿ ಇರ್ಬೇಕಲ್ಲ ನೀವು ಮುಂದ್ಗಡೆ. ಜನಗಳಿಗೆ ಇವು ಕೂಡ ಇವತ್ತು ಕೂಡ ಚುನಾವಣೆಗಳಿಗೋಸ್ಕರ ಸಾರ್ವಜನಿಕರು ಯಾಕೆ ಕಾಯ್ತಾ ಅವ್ರು ಹೇಳಿದ್ರು ಯಾವುದು ವಾಚ ವಿಷಯ ಇದು. ನನಗೆ ಇಲ್ಲಿ ಒಂದು ನಾಗೇಂದ್ರ ಬಾಬು ಅವರು ನೀವು ಇದನ್ನು ಒಪ್ಕೊಳ್ಬೇಕಾಗತ್ತೆ. ಸಿದ್ದರಾಮಯ್ಯ ಅವರ ಪ್ರಾಮಾಣಿಕತೆಗೆ ಮಸಿ ಬಳಿಯುವಂತ ಕೆಲಸಗಳೇನಾಯಿತು
ಅದನ್ನ ಕೋರ್ಟ್ ಒಪ್ಕೊಂಡಿಲ್ಲ. ಆ ಮೂಲಕ ಸಿದ್ದರಾಮಯ್ಯ ಅವರು ಪ್ರಾಮಾಣಿಕರು ಅಂತ ಹೇಳ್ದಂಗೆ ಆಯ್ತು ಕೋರ್ಟು. ಸತ್ಯಕ್ಕೆ ಜಯ ಆಗಿದೆ, ಬಿಜೆಪಿ ಜಯ ಆಗಿದೆ ಅವರಿಗೆ. ನಿಮಗೆ 3ನೇ ಬಾರಿ ಸ್ಪಷ್ಟವಾಗಿ ತಿಳಿಸ್ತಾ ಇದ್ದೀನಿ, ಇದು ಯಾವುದೇ ಕಾರಣಕ್ಕೂ ಕ್ಲಿಯರ್ ಆಗಿರ್ತಕ್ಕಂಥದ್ದಲ್ಲ. ಅಲ್ಲಿ ಹೇಳಿರ್ತಕ್ಕಂಥ ವಿಚಾರ ಇಷ್ಟೇ ಸ್ಪಷ್ಟವಾಗಿದೆ. ಅವರ ಪಾತ್ರ ಇಲ್ಲ, ಲೋಕಾಯುಕ್ತದ ಅಂತಿಮ ವರದಿ ಅದು. ಒಂದು ನಿಮಿಷ ಅವಕಾಶ Interim ಅಲ್ಲ ಅದು. ಸೂಕ್ತವಾದಂತ ದಾಖಲೆಗಳನ್ನ ಕೊಟ್ಟಿಲ್ಲ ಅಂತಕ್ಕಂಥದ್ದು ಒಂದಾದ್ರೆ, ಎರಡನೇದು ಕೇಸ್ನ ಮುಂದುವರಿಸಬೇಡಿ ಅಂತ ಏನು ದಾಖಲೆ ಹೇಳಿಲ್ಲ. ಇದ್ರೆ ಕೊಡಕ್ ನೀವು ಮುಂದುವರಿಸ್ತೀವಿ. ಸೃಷ್ಟಿ ಮಾಡಕ್ ಪ್ರಯತ್ನ ಮಾಡಿದ್ರಿ ನೀವು. ಮುಂದುವರಿಸ್ತೀವಿ. ಹಾಗಾದ್ರೆ ನಾಗರಾಜ್ ಗೌಡ್ರೆ, ಅವ್ರು ಕೇಳಿದ್ರು ಮಾಡಿದ್ದಾರೆ. ಮೂಡಾದಲ್ಲಿ ಅಕ್ರಮ ಆಗಿದೆ ಅನ್ನೋದು ನೀವು ಒಪ್ಕೊಂಡಿದ್ದೀರಿ. ಖಂಡಿತ. ಅದ್ರಲ್ಲಿ ಆಗಿರೋ ಜವಾಬ್ದಾರಿ ಯಾರು ಹಂಗಿದ್ರೆ? ಬೊಮ್ಮಾಯಿ ಜವಾಬ್ದಾರಿ ಯಾರು ಹಂಗಿದ್ರೆ? ಬೊಮ್ಮಾಯಿ ಅವರದ್ದೇ ಆಗಿದ್ದು. ಎಸ್ ಟಿ ಸೋಮಶೇಖರ್, ಮೈಸೂರಿನ ಉಸ್ತುವಾರಿ ಸಚಿವರು, ಬಿಜೆಪಿ ಸರ್ಕಾರ. ಮರಿಗೌಡ ಯಾರು ಸರ್? ಬೊಮ್ಮಾಯಿ ಅವರು ಮರಿಗೌಡ ಯಾರು ಸರ್? ಮರಿಗೌಡ ಅವರು ಆಸ್ತಿ ಸೀಸ್ ಆಯ್ತಲ್ಲ, ಅವ್ರು ಯಾರು ಸರ್? ಕೇಳಿ, ಈಗ ಮರಿಗೌಡ ಮೈಸೂರವರು, ಅವಾಗ ಎಸ್ ಟಿ ಸೋಮಶೇಖರ್ ಉಸ್ತುವಾರಿ ಮಂತ್ರಿ, ಮೈಸೂರವರು ಬಿಜೆಪಿ ಸರ್ಕಾರ, ಬೊಮ್ಮಾಯಿ ಮುಖ್ಯಮಂತ್ರಿ. ಆ ಸಮಯದಲ್ಲಾದಂತಹ ಹಗರಣ ದಿನೇಶ್ ಕುಮಾರ್ ಕೂಡ ಇವ್ರ ಶಿಷ್ಯನೇ. ನಾಗೇಂದ್ರ ಬಾಬು ಅವರೇ, ನಟರಾಜ್ ಗೌಡ್ರೆ, ಸುರಭಿ ಅವರೇ, ಧನ್ಯವಾದ ಹೇಳ್ತಾ ಕಾರ್ಯಕ್ರಮ ಮುಕ್ತಾಯಗೊಳಿಸುವಂತ ಸಮಯ. ನೇರ ದಿಟ್ಟ ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಏಷ್ಯಾನೆಟ್ ಸುವರ್ಣ ನ್ಯೂಸ್. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.